ಸ್ನೇಹಿತರೆ, ವೇದಿಕೆ ಮೇಲೆ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಈಗಾಗಲೇ ನಮ್ಮೆಲ್ಲ ಹಿರಿಯರು ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ಸಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣ. ಕಾಂಗ್ರೆಸ್ 1 ವರ್ಷದ ಸಾಧನೆ, ಕಾಂಗ್ರೆಸ್ 1 ವರ್ಷ ಕಂಪ್ಲೀಟ್ ಆಗಿರೋದ ಸಾಧನೆ, ಎಸ್ಟಿಗಳ 187 ಕೋಟಿ ಹಣವನ್ನ ಗುಳುಂ ಕಾಂಗ್ರೆಸ್ ಸಾಮಾಜಿಕ ನ್ಯಾಯ ನಮ್ಮ ಹಕ್ಕು, ದಲಿತರ ಉದ್ಧಾರ ನಮ್ಮ ಹಕ್ಕು, ಶೋಷಣೆ ನಿವಾರಣೆ ನಮ್ಮ ಹಕ್ಕು, ಇವೆಲ್ಲ ಮಾತನ್ನ ಚುನಾವಣೆಗೆ ಮುಂಚೆ ಹೇಳಿದ್ರು. ಅಧಿಕಾರ ಸಿಕ್ಕಿದ ಮೇಲೆ ದಲಿತರ ಉದ್ಧಾರ ಅಲ್ಲ, ರಾಮಾಯಣ ಬರೆದಂತ ಮಹಾನ್ ಜ್ಞಾನಿ ವಾಲ್ಮೀಕಿ ಹೆಸರಲ್ಲಿ, ಆ ಹೆಸರಿಗಾದ್ರೂ ಗೌರವ ಕೊಡಬೇಕಾಯ್ತಲ್ಲ, ಆ ವಾಲ್ಮೀಕಿ ಹೆಸರಲ್ಲಿ ನನ್ಗೆ ಗೊತ್ತಿದೆ ಕಾಂಗ್ರೆಸ್ ಅವರಿಗೆ ರಾಮ ಕಂಡ್ರೆ ಆಗಲ್ಲ ಅನ್ನೋದು ಜಗಜ್ಜಾಹಿರಾತ. ಜೈರ ಶ್ರೀರಾಮ್ ಅಂತ ಕೂಗಿದ್ರೆ ಓಡೋಗ್ಬಿಡ್ತಾರೆ ಇವರೆಲ್ಲ. ಆದರೆ ವಾಲ್ಮೀಕಿ ಮಹರ್ಷಿನ ಕಂಡ್ರೆ ಆಗಲ್ಲ ಅಂತ ಈಗಲೇ ಗೊತ್ತಾಗಿದೆ ನನಗೆ. ಆ ನಿಗಮದ ಹೆಸರಲ್ಲಿದ್ದಂತ 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ 1 ವರ್ಷದ ಸಾಧನೆ, ಕಾಂಗ್ರೆಸ್ಸಿನ ಸಾಧನೆ. ಈ ಸರ್ಕಾರ ಈಗಾಗಲೇ ಕೊಲೆಗಡುಕರ ಸರ್ಕಾರ ಅಂತ ಜಗಜ್ಜಾಹಿರಾತಾಗಿದೆ. ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋದ್ರೆ ವಾಪಸ್ ಗ್ಯಾರಂಟಿ ಇಲ್ಲ, ಕಾಲೇಜ್ಗೆ ಹೋದ್ರೆ ಗ್ಯಾರಂಟಿ ಇಲ್ಲ, ಕೆಲಸಕ್ಕೆ ಹೋದ್ರೆ ಗ್ಯಾರಂಟಿ ಇಲ್ಲ, ಮಾರ್ಕೆಟ್ಗೆ ಹೋದ್ರೆ ಗ್ಯಾರಂಟಿ ಇಲ್ಲ, ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇಲ್ಲ. ಈಗ ಅಧಿಕಾರಿಗಳಿಗೂ ಗ್ಯಾರಂಟಿ ಇಲ್ಲ, ಅಧಿಕಾರಿಗಳು ಕೂಡ ಗ್ಯಾರಂಟಿ ಇಲ್ಲ. ಸಾವನ್ನಪ್ಪಿದಂತ ಚಂದ್ರಶೇಖರ್ ತನ್ನ ಮರಣ ಹೇಳಿಕೆ, ಮೈ ಡೆತ್ ನೋಟ್ ಅವರೇ ಬರೆದು ಬಿಟ್ಟಿದ್ದಾರೆ. ತಿರ್ಗಿ ಅದನ್ನು ಬೋಗಸ್ ಮಾಡ್ತಾರಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಚಂದ್ರಶೇಖರ್ ಪಿ ಆದ ನಾನು ನನ್ನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಕಾರಣರಾದಂತವರ ಪಟ್ಟಿ ವಸಂತ ನಗರದ ಶಾಖೆಯಿಂದ ಎಂಜಿ ರಸ್ತೆಯ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿತ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿದೆ. ಸಚಿವರು ಜಿ ಪದ್ಮನಾಭ್, ಪರಶುರಾಮ್, ಶ್ರೀಮತಿ ಸುಜಾ ಸ್ಮಿತಾವುಲ್ಲಾ ಇವರೆಲ್ಲರೂ ಕೂಡ ನನ್ನ ಸಾವಿಗೆ ನೇರ ಕಾರಣ ಅಂತ ಹೇಳಿದ್ದಾರೆ. ವಸಂತ ನಗರದ ಶಾಖೆಯ ವ್ಯವಸ್ಥಾಪಕ ಶೋಭನಾ ಅವರು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಒತ್ತಾಯದ ಮೂಲಕ 0 ಬ್ಯಾಲೆನ್ಸ್ ಅಕೌಂಟ್ ಅನ್ನ ಎಂಜಿ ರಸ್ತೆ ಶಾಖೆಯಲ್ಲಿ ದಿನಾಂಕ 4/3/24 ವರ್ಗಾಯಿಸಿ ಖಾತೆಗೆ ವರ್ಗಾಯಿಸಿರುವಂತದ್ದು ಅವರ ಡೆತ್ ನೋಟ್ ಅಲ್ಲಿ ಬರೆದಿರುವಂತ ಒಂದು ಪ್ರಮುಖವಾದದ್ದು. ಅಷ್ಟೇ, ನಾನು ಪೂರ್ತಿ ಓದಕ್ಕೆ ಹೋಗಲ್ಲ, ಬಹಳ ಡೀಟೈಲ್ ಆಗಿ ಬರೆದಿದ್ದಾರೆ. ನಾನು ತಿಳಿದಂಗೆ ಇತಿಹಾಸದಲ್ಲೇ ನಾನು ನೋಡದಂತ, ನಾನು ಒಂದು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಇಷ್ಟು ಕ್ಲಿಯರ್ ಆಗಿ ಡೆತ್ ನೋಟ್ ಬರೆದಂತ ಅಧಿಕಾರಿ ಯಾರೂ ಇಲ್ಲ. ನೀಟಾಗಿ ಬರೆದಿದ್ದಾರೆ. ಬ್ಯಾಂಕ್ ಅಕೌಂಟು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು, ಹೆಂಗ್ ಲೂಟಿ ಮಾಡಿದ್ರು, 0 ಅಕೌಂಟ್ ಹೆಂಗೆ, ಯಾವ್ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು, ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು, ನಮ್ಗೆ ಹಿಂಗೆ ಒತ್ತಾಯ ಹಾಕಿದ್ರು, ಎಲ್ಲ ಡೀಟೈಲ್ ಬರೆದಿದ್ದಾರೆ, ವಿತ್ ಎವಿಡೆನ್ಸ್ ಬರೆದಿದ್ದಾರೆ. ಅವರು ಕೊನೆಯಲ್ಲಿ ಹೇಳಿರೋದು, ಮೇಲಿನ ಎಲ್ಲಾ ವಿವರಣೆಯಂತೆ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ 80 ರಿಂದ 85 ಕೋಟಿ ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿರೋದು. ಅವ್ರು ಬರೆದಿರೋ ಪದ, ಅಧಿಕಾರಿ ಸಾವಿಗೆ ಮುಂಚೆ ಬರೆದಿರುವಂತ ಪದ, ಲೂಟಿ ಮಾಡಿರುವುದು ಕಂಡುಬರುತ್ತದೆ. ಇದರಲ್ಲಿ ನನ್ನ ಪಾತ್ರವಿರುವುದಿಲ್ಲ.
ನನ್ನ ತಪ್ಪೇನೆಂದರೆ ಒತ್ತಡದಲ್ಲಿ, ಯಾರ ಒತ್ತಡದಲ್ಲಿ? ಮಂತ್ರಿಯ ಒತ್ತಡದಲ್ಲಿ ಸದರಿ ಖಾತೆಯ ಚೆಕ್ ಬುಕ್ ಪಡೆದಿರುವುದು ಮತ್ತು ಕ್ಯಾಶ್ ಮುಕ್ತಾಯಗೊಳಿಸದಿರುವುದು. ನನ್ನ ಮತ್ತೊಮ್ಮೆ ಕೊನೆಯಲ್ಲಿ ಬರೀತಾರೆ, ಮತ್ತೊಮ್ಮೆ ನನ್ನ ಈ ಪರಿಸ್ಥಿತಿಗೆ ಮೂಲ ಕಾರಣರು ಇಷ್ಟು ಜನ ಅಂತ ಬರೀತಾರೆ. ನಾನು ಮೊದಲೇ ಯಾರು ಹೇಳಿದೆ ಅವರಿಗೆ. ಕೊನೆಯಲ್ಲಿ ಇನ್ನು ಎಂಡ್, ನಾನು ಈವರೆಗೆ ನಿಗಮಕ್ಕೆ ಯಾವುದೇ ಮೋಸ ವಂಚನೆ ಮಾಡಿರುವುದಿಲ್ಲ. ಈ ಹಗರಣಕ್ಕೆ ನಾನು ಕಾರಣನಲ್ಲ. ನನ್ನ ಪಾತ್ರವಿರುವುದಿಲ್ಲ. ನನ್ನನ್ನು ಎಲ್ಲರೂ ಕ್ಷಮಿಸಲು ಈ ಮೂಲಕ ಕೋರುತ್ತೇನೆ. ನನ್ನ ಜೀವನವನ್ನ ಮುಗಿಸುತ್ತಿದ್ದೇನೆ. ಚಂದ್ರಶೇಖರ್ ಪಿ. ಇಷ್ಟು ಬರೆದಿದ್ದಾರೆ. ಇದು ಅವರ ಡೆತ್ ನೋಟು. ಮೊನ್ನೆ ರಾಹುಲ್ ಗಾಂಧಿ ಅವರು ಗೊತ್ತಲ್ಲ, ಕಾಂಗ್ರೆಸ್ಸಿನ ಮುಖಂಡರು ರಾಹುಲ್ ಗಾಂಧಿ ಅವರು ಚುನಾವಣಾ ಭಾಷಣದಲ್ಲಿ ಮಾತಾಡಿದ್ದಾರೆ. ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಬ್ಯಾಂಕ್ ಅಕೌಂಟ್ಗೆ ಟಕಾಟಕ್ 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 ಹಣವನ್ನ ಹಾಕ್ತೀರಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಟಕಾಟಕ್ 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 ಅಂತ ಬ್ಯಾಂಕ್ಗೆ ಅಕೌಂಟ್ ಹಾಕಿದ್ದಾರೆ. ಅದನ್ನ ಫಾಲೋ ಮಾಡಿ ನಮ್ಮ ಕಾಂಗ್ರೆಸ್ ಅವರು ಇಲ್ಲಿ ಮಂತ್ರಿ, ಮುಖ್ಯಮಂತ್ರಿ, ಇದೆಲ್ಲ ಇಡೀ ಕ್ಯಾಬಿನೆಟ್ ಬಾಗಿ 187 ಕೋಟಿ ನುಂಗಬೇಕಾದ್ರೆ ಒಬ್ಬ ಮಂತ್ರಿ ನುಂಗಕ್ ಸಾಧ್ಯ ಇಲ್ಲ. ಇದು ಒಬ್ಬ ಮಂತ್ರಿ ನುಂಗಕ್ ಸಾಧ್ಯ ಇಲ್ಲ. ಇದರಿಂದ ಎಲ್ಲರೂ ಭಾಗಿಯಾಗಿದ್ದಾರೆ. 187 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಅವರ ಜೀವನ, ಅವರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಸಂತೃಪ್ತಿಯಿಂದ ಬದುಕಬಹುದು. ಅಷ್ಟು ದುಡ್ಡು ಇದು. ಅದರಿಂದ ಇಡೀ ಸರ್ಕಾರನೇ ಭಾಗಿ ಇದರಲ್ಲಿ. ಅದನ್ನ ಫಾಲೋ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಏನು ಹೇಳಿಕೆ ಕೊಟ್ಟಿದ್ದಾರೆ, ಟಕಾಟಕ್ ಟಕಾಟಕ್ ಟಕಾಟಕ್. 4ನೇ ತಾರೀಕು 25 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. 6ನೇ ತಾರೀಕು 25 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. 21ನೇ ತಾರೀಕು 44 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. ರಾಜ್ಯ ಖಜಾನೆಯಿಂದ 43 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. 21ನೇ ತಾರೀಕು 50 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. ಇಷ್ಟು ಕೂಡ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿ ಅವರ ಹೇಳಿಕೆ ಮೇಲೆಗೆ ಬ್ಯಾಂಕ್ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಆ ಖಾತೆಗೆ ಇವರೇ ಕಾಂಗ್ರೆಸ್ ಅವರು ಅವರ ಲೂಟಿ ಖಾತೆಗೆ, ಅವ್ರು ಯಾರಿಗೆ ಹಾಕ್ತೀನಿ ಅಂತ ಹೇಳಿದ್ರು, ಇವ್ರು ಯಾರಿಗೆ ಹಾಕಿದ್ರು, ಲೂಟಿ ಮಾಡಕ್ಕೆ, ಲೂಟಿ ಅಕೌಂಟ್ಗೆ, ಕಾಂಗ್ರೆಸ್ಸಿನ ಲೂಟಿ ಅಕೌಂಟ್ಗೆ ಇಷ್ಟನ್ನು ಕೂಡ ಹಾಕಿರುವಂತದ್ದು. ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ನಾವು ನೋಡ್ತಾ ಇದ್ದೀರಿ ಕರ್ನಾಟಕದಲ್ಲಿ 1 ವರ್ಷದ ಸಾಧನೆ. ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ದಂಗೆ 25,000 ಕೋಟಿ ದಲಿತರ ಹಣ ಟಕಾಟಕ್ ಅಂತ ಮಾಯ ಆಗೋಯ್ತು. ಎಲ್ಲಿಗೋಯ್ತು ಗೊತ್ತಿಲ್ಲ, ಯಾರಿಗೆ ಹೋಯ್ತು ಗೊತ್ತಿಲ್ಲ, ಏನಕ್ಕೆ ಯೂಸ್ ಮಾಡಿದ್ರು ಇನ್ನೂ ಹೇಳಿಲ್ಲ. ಇವತ್ತು ಅಧಿಕಾರಿಗಳು ಟಕಾಟಕ್ ಅಂತ ಸತ್ತೋಗ್ತಾ ಇದ್ದಾರೆ. ಇವತ್ತು ಬಿತ್ತನೆ ಬೀಜದ ಬೆಲೆ ಟಕಾಟಕ್ ಅಂತ 70% ಜಾಸ್ತಿ ಆಗೋಯ್ತು. SLC ಫಲಿತಾಂಶ ಟಕಾಟಕ್ ಅಂತ ಬಿದ್ದೋಯ್ತು, 30% ಕೆಳಗಡೆ ಬಿದ್ದೋಯ್ತು. ಕ್ರೈಮ್ ರೇಟ್ ಟಕಾಟಕ್ ಅಂತ ಏರ್ಬಿಡ್ತು, 40%. ಕೋಮುವಾದನೆ, ಭಯೋತ್ಪಾದನೆ ಟಕಾಟಕ್ ಅಂತ ಎದೊಳ್ತು. ಬಾಂಬ್ ಬೀಳುವಂಥದ್ದು ಟಕಾಟಕ್ ಅಂತ ಜಾಸ್ತಿ ಆಯಿತು. ಇದು ರಾಹುಲ್ ಗಾಂಧಿ ಅವರ ಟಕಾಟಕ್ ಮಾಯಾ ಮಂತ್ರ. ಇದನ್ನ ಕಾಂಗ್ರೆಸ್ ಅವರು ಫಾಲ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ಗೆ ನಮ್ಮ ಪ್ರಶ್ನೆಗಳು, ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರಿದೆ, ಆದರೂ ನಿಮ್ಮ ಕೈ ಚಳಕದಲ್ಲಿ FIR ನಲ್ಲಿ ಅವರ ಹೆಸರನ್ನ ಏಕೆ ಉಲ್ಲೇಖ ಮಾಡಿಲ್ಲ? ನಮ್ಮ ಪ್ರಶ್ನೆ. ಡೆತ್ ನೋಟ್ ಅಲ್ಲಿ ಮಂತ್ರಿಯ ಹೇಳಿದ್ದಾರೆ, ಮಂತ್ರಿ ಅಂತೇಳಿ, FIR ನಲ್ಲಿ ಅವರ ಹೆಸರು ಯಾಕಿಲ್ಲ?
ಪ್ರಶ್ನೆ 1. 2. ಪ್ರಶ್ನೆ 2. ಎಫ್ಐಆರ್ ನಲ್ಲಿ ಹೆಸರಿರುವ 187 ಕೋಟಿ ಗುಳುಂ ಮಾಡದಂತ ಅಧಿಕಾರಿಗಳನ್ನ ಇದುವರೆಗೆ ಯಾಕೆ ಬಂಧಿಸಿಲ್ಲ? ಅವರೆಲ್ಲ ಅವಾಗೆ ಬೇಲ್ಗೋಸ್ಕರ ಅಲಿತಾ ಇದ್ದಾರೆ. ಎಲ್ಲರೂ ಕೂಡ 187 ಕೋಟಿ ಏನೋ 20,000 30,000ದವ್ರನ್ನೇ ಹಿಡಿದು ಜೈಲ್ಗೆ ಹಾಕ್ಬಿಟ್ಟಿದ್ದೀರಾ ಬಹಳಷ್ಟು ಜನ, ನಾನು ನೋಡಿದ್ದೀನಿ. 187 ಕೋಟಿ ನುಂಗಿರೋರಿಗೆ ಇದುವರೆಗೂ ಆರಾಮಾಗಿ ಓಡಾಡ್ತಾವ್ರಲ್ಲ, ಯಾಕೆ ಅವರನ್ನ ಬಂಧಿಸಿಲ್ಲ? 3ನೇ ಪ್ರಶ್ನೆ, ಅವ್ರನ್ನ ಬಂಧಿಸಿದ್ರೆ, ಯಾಕಂದ್ರೆ ನೀವೇ ಹೇಳಿ ಹಾಕ್ಸಿರೋದಲ್ಲ ಅಕೌಂಟ್ಗೆ, ನೀವೇ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿರೋದಲ್ವಾ, ಅದಕ್ಕೆ ನಿಮ್ಮ ಬಂಧಿಸಿದ್ರೆ ನಿಮ್ ಬಂಡವಾಳ ಬಯಲಾಗುತ್ತಾ? ಕಾಂಗ್ರೆಸ್ಸಿನ ಬಂಡವಾಳ. ಸಿಐಡಿಗೆ ಯಾಕೆ ಕೊಟ್ರಿ? ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್, ಸಿಐಡಿ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಾಕ್ಷ್ಯ ನಾಶ ಮಾಡಕ್ಕೆ ಕೊಟ್ರ? ನಮ್ಮ ನಾಯಕರು ಹೇಳ್ತಾ ಇದ್ರು ದಿಲ್ಲಿ ಹೈಕಮಾಂಡ್ಗೆ ಕರ್ನಾಟಕ ಎಟಿಎಂ ಅಂತು. ಸ್ಪಷ್ಟ ಪುರಾವೆ ಕೇಳಿದ್ರಿ ಸಿದ್ದರಾಮಯ್ಯನವರೇ, ಪುರಾವೆ ಕೇಳಿದ್ರಿ. ನಾವು ಲೂಟಿ ಹೊಡೆದಿರೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ. ನಾನೇನಾದ್ರೂ ಟ್ರಾನ್ಸ್ಫರ್ ದಂಧೆಯಲ್ಲಿ ಕಮಿಷನ್ ಹೊಡೆದಿದ್ರೆ ಏನಾದ್ರೂ ಮಾಡಿದ್ರೆ ನನ್ನ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿದ್ರಿ. ರಾಜೀನಾಮೆ ಯಾವಾಗ ಕೊಡ್ತೀರಾ ಮುಖ್ಯಮಂತ್ರಿಗಳೇ? ಮೃತ 4ನೇ ಪ್ರಶ್ನೆ, ಮೃತ ಅಧಿಕಾರಿಗಳ ಮನೆಯಲ್ಲಿ ಲ್ಯಾಪ್ಟಾಪ್, ಪೆನ್ ಡ್ರೈವ್ ಇದನ್ನ ಕದ್ದು ಮುಚ್ಚಿ ಮುಚ್ಚಿಟ್ಟಿದ್ದೇಕೆ? ಅದನ್ನ ಸಾರ್ವಜನಿಕವಾಗಿ ಬಯಲಾಗಬೇಕಾಯ್ತಲ್ಲ, ಏನ್ ಇಟ್ಟಿದ್ದಾರೆ ಅಂತ. ಯಾಕೆ ಮುಚ್ಚಿ ಎತ್ಕೊಂಡೋದ್ರಿ? ಅದರಲ್ಲೇನಿದೆ ಬಹಿರಂಗಪಡಿಸಿ. ಇದು ನಮ್ಮ ಪ್ರಶ್ನೆ ಅವರಿಗೆ. ಆಮೇಲೆ ಕಾಂಗ್ರೆಸ್ ಅವರು ಬಹಳ, ನಮ್ಮ ರವಿಯವರು ಹೇಳ್ತಾರೆ ಕಾಂಗ್ರೆಸ್ ಅವರು ಎಷ್ಟು ಒಳ್ಳೆಯವರು ಅಂತ. ಸುರ್ಜಿತ್ ವಾಲಾ ಅಂತ ಒಳ್ಳೆಯವರು, ಬಹಳ ಒಳ್ಳೆಯವರು. ಸುರ್ಜೇವಾಲನಾ? ಅವನ ಹೆಸರೇ ಬರಲ್ಲ ನನಗೆ. ಇದು ಭಾರತದ ಪ್ರಜಾಪ್ರಭುತ್ವದ ಕೆಟ್ಟ ದಿನ. ಸುರ್ಜೇವಾಲಾ ಸುರ್ಜೇವಾಲಾ ನೋಡ್ರಿ, ಲಾರ್ ಸಿಂಗ್ ಫ್ರೆಂಡು, ಅದಕ್ಕೆ ಗೊತ್ತು. ಭಾರತದ ಪ್ರಜಾಪ್ರಭುತ್ವದ ಕೆಟ್ಟ ದಿನ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೊಡ್ಡ ಅಪರಾಧ ಮಾಡಿದ್ದಾರೆ, ಭ್ರಷ್ಟಾಚಾರ ಬೆಂಬಲಿಸಿದ್ದಾರೆ. ಇದು ಕರ್ನಾಟಕದ ಇತಿಹಾಸದಲ್ಲೇ ಸ್ಮರಣಾ ದಿನ. ಭ್ರಷ್ಟಾಚಾರಕ್ಕೆ ನರೇಂದ್ರ ಮೋದಿಯವರು ಅನುಮತಿ ಒತ್ತಿದ್ದಾರೆ. ಪ್ರಧಾನಿ ಮೋದಿ ಬಿಜೆಪಿ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಅವರ ಕುಟುಂಬದೊಂದಿಗೆ ಮಾತಾಡಿದ್ದಾರಾ? ಸತ್ತಾಗ ಸಂತೋಷ್ ಪಾಟೀಲ್ ಸತ್ತಲ್ಲ, ಅವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರ ಕುಟುಂಬದ ಜೊತೆ ಮಾತಾಡಿದ್ದಾರಾ ಅಂತ ಈ ಸುರ್ಜೇವಾಲಾ. ಈಗ ತಾವು ರಾಹುಲ್ ಗಾಂಧಿಯವರು ಚಂದ್ರಶೇಖರ್ ಜೊತೆ ಮಾತಾಡಿದ್ದಾರಾ? ಅವಾಗ ಕರ್ನಾಟಕದ ಕೆಟ್ಟ ದಿನ ಅಂತೆ. ಇವತ್ತು ಯಾವ ದಿನ? 187 ಕೋಟಿ. ಅವತ್ತಾಗಿದ್ದೆಷ್ಟು? ಲಕ್ಷಗಳು. ಅವತ್ತು ಈಶ್ವರಪ್ಪನವ್ರ ಕೇಸಲ್ಲಿ ಲಕ್ಷಗಳು ಬಿಲ್. ಅದು ಈಶ್ವರಪ್ಪನವರು ಸೈನು ಹಾಕಿಲ್ಲ, ಮೌಖಿಕವಾಗಿ ಆದೇಶ ಕೊಟ್ಟಿರೋ ಏನೂ ಇಲ್ಲ ಅದರಲ್ಲಿ, ಆಪಾದನೆ ಅಷ್ಟೇ. ಅದರಿಂದ ಹೊರಬಂದರು ಆಪಾದನೆಯಿಂದ. ಬಿಡಿ, ಇದರಲ್ಲಿ ಮೌಖಿಕವಾಗಿ ಡೆತ್ ನೋಟ್ ಅಲ್ಲಿ ಅವರು ನೀಟಾಗಿ ಬರೆದಿದ್ದಾರೆ 187 ಕೋಟಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನುಡಿಮುತ್ತುಗಳು. ಕಾಂಗ್ರೆಸ್ ಇದನ್ನ ಸಹಿಸೋದಿಲ್ಲ, ಯಾವುದನ್ನ? ಲೂಟಿಯನ್ನ ಸಹಿಸುವುದಿಲ್ಲ ಕಾಂಗ್ರೆಸ್. ಒಂದೋ ಈಶ್ವರಪ್ಪನವರನ್ನ ಬಂಧಿಸಿ ಕೊಲೆ ಪ್ರಕರಣ ದಾಖಲಿಸಿ. ಇದು ರಣದೀಪ್ ಸುರ್ಜೇವಾಲಾ ಅವರ ಹೇಳಿಕೆ. ಇನ್ನು ನಮ್ಮ ರಾಜ್ಯಕ್ಕೆ ಬಂದ್ಬಿಡಿ, ಅಲ್ಲಿಂದ ಡೆಲ್ಲಿಯಿಂದ ಕರ್ನಾಟಕ ಬಂದಿ. ನಮ್ಮ ದಲಿತ ಉದ್ಧಾರ ನಾಯಕರಾದಂಥ ಸಿದ್ದರಾಮಯ್ಯನವರ ನುಡಿಮುತ್ತುಗಳು. KS ಈಶ್ವರಪ್ಪನವರಿದ್ರ 302 ಏನೋ 302 ಅಡಿಯಲ್ಲಿ ಕೇಸ್ ದಾಖಲು ಮಾಡಬೇಕು. ಮರ್ಡರ್ ಕೇಸು
302 ಅಡಿಯಲ್ಲಿ ದಾಖಲಿಸಬೇಕು. ಕೂಡಲೇ ಈಶ್ವರಪ್ಪನವರನ್ನ ಬಂಧಿಸಬೇಕು. ಇಲ್ಲಿ ಯಾರನ್ನ ನೀನ್ ಯಾಕಪ್ಪ ಬಂಧಿಸಿಲ್ಲ? ಮಂತ್ರಿಗಳನ್ನ, ಅಧಿಕಾರಿನ ಯಾಕೆ ಬಂಧಿಸಿಲ್ಲ? ಈಶ್ವರಪ್ಪನವರು ಬಂಧಿಸಬೇಕು. ಹಾಗೂ ಅವರ ಸಂಪುಟದಿಂದ ವಜಾ ಮಾಡಬೇಕು. ಅವರ ಮೇಲೆ ಕೊಲೆ ಆರೋಪ ಇರುವುದರಿಂದ ಸಚಿವರಾಗಿ ಮುಂದುವರೆಯಲು ಬಿಡಬಾರದು. ಇದು ಯಾರಿಗಂತೆ? ಈಶ್ವರಪ್ಪನವರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕಂತ. ಮಹಾನುಭಾವ ಸಿದ್ದರಾಮಯ್ಯನವರ ನುಡಿಮುತ್ತುಗಳು. ಜೀವಾವಧಿ ಶಿಕ್ಷೆ ಕೊಡಬೇಕು ಅಥವಾ ಮರಣದಂಡನೆ ಕೊಟ್ಟರು ಒಳ್ಳೆಯದೇ. ಜೀವಾವಧಿ ಶಿಕ್ಷೆ ಆಗಿಲ್ಲ ಅಂದ್ರೆ ಮರಣದಂಡನೆ ಕೊಡ್ಬೇಕು. ಅಸೆಂಬ್ಲಿಯಲ್ಲಿ ಮಾತಾಡಿರೋದು ನಾನು ಹೇಳಿರೋದು, ಇದು ಬೀದಿಯಲ್ಲಿ ಆದಿಯಲ್ಲಿ ಮಾತಾಡಿರೋದಲ್ಲ. ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನ ರೆಕಾರ್ಡ್ ಅನ್ನ ತೆಗೆದಿದ್ದೀನಿ ನಾನು. ಅಲ್ಲ, ಬೀದಿಯಲ್ಲಿ ಆದಿಯಲ್ಲಿ ಅಸೆಂಬ್ಲಿಯಲ್ಲಿ ಎಲ್ಲೆಲ್ಲಿ ಏನೇನು ಮಾತಾಡಿದ್ರು ಅದನ್ನ ತೆಗೆದಿರೋದು ನಾನು. ಅವರು ಹೊರಗಡೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿರೋದು, ವಿಧಾನಸಭೆ ಒಳಗಡೆ ಇರೋದನ್ನ ನುಡಿಮುತ್ತುಗಳನ್ನ ನಿಮ್ ಮುಂದೆ ನಾನು ಅಪರಾಧ, ಇಷ್ಟು ಅವರ ಅಪರಾಧ ಈಶ್ವರಪ್ಪನವ್ರ ಮೇಲೆ. ಈಶ್ವರಪ್ಪ ಅವರು ಸಂತೋಷ್ ಬಳಿ ಕಮಿಷನ್ ಕೇಳಿದ್ರು 40%. ಕೊಟ್ರೆ ಮಾತ್ರ ಆದೇಶ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಪ್ರಧಾನಿ ಮತ್ತೆ ಇವರು ಸಿದ್ದರಾಮಯ್ಯನವರು ನಾ ಕಾಯಂಗೆ ಕಾನೇಕೋ ನೈ ದೋಂಗೆ. ಪ್ರಧಾನಿ ನರೇಂದ್ರ ಮೋದಿಗೆ ನಾಚಿಕೆ ಹಾಕಬೇಕು. ಪ್ರಧಾನಿ ನರೇಂದ್ರ ಮೋದಿಗೆ ನಾಚಿಕೆ ಆಗಬೇಕು. ಈಗ ಸಿದ್ದರಾಮಯ್ಯನವರೇ, ನಾಚಿಕೆ ನಿಮ್ಗಾಗ್ಬೇಕಾ ಪ್ರಧಾನಿ ನರೇಂದ್ರ ಮೋದಿಗೆ ಆಗ್ಬೇಕಾ? ನಿಮ್ಗೇನ ನಮ್ಮ ಮಾನ ಮರ್ಯಾದೆ ಇದೆಯಾ? ಅವಾಗೇ ಸ್ಟೇಟ್ಮೆಂಟ್ ಕೊಟ್ರಲ್ಲ. ಈಗ ಯಾಕೆ ಮಂತ್ರಿ ಮೇಲೆ ಕೊಲೆ ಕೇಸು ಹಾಕ್ಬೇಕಲ್ಲ, ಮರಣದಂಡನೆ ಕೇಸ್ ಹಾಕ್ಬೇಕಾಯ್ತು, ಕೊಲೆ ಕೇಸ್ ಹಾಕ್ಬೇಕಾಯ್ತು? ಅವಾಗ ನಾವು ಆಕ್ಚುಲಿ ಈಶ್ವರಪ್ಪನ ಮೇಲೆ ಕೇಸ್ ಮಾಡಿದ್ರಿ. ಈಗ ನೀವು FIR ಅಲ್ಲಿ ಅವ್ರ ಹೆಸರೇ ತೆಗೆಸ್ಬಿಟ್ಟಿದ್ದೀರಲ್ಲ. ಎಂತ ಪ್ರಳಯಾಂತಕರು ನೀವು ಕಾಂಗ್ರೆಸ್ ಅವರು. ಈಗ ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಈಗ ಮಾಧ್ಯಮದಲ್ಲಿ ಬರ್ತಾ ಇತ್ತು. ಏನಾಗಿಲ್ಲ ಇದಲ್ಲ, ಕರಿಮಣಿ ಅದ್ಯಾವುದೋ ಅದಲ್ಲ, ಏನಿಲ್ಲ ಅಲ್ಲ. ಅವರು ಏನಾಗಿಲ್ಲ, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಷ್ಟೇ. ಗೃಹ ಸಚಿವರು ಸ್ಟೇಟ್ಮೆಂಟ್ ಇವೆಲ್ಲ ತನಿಖೆಯಿಂದ ಹೊರಬರುತ್ತೆ. ಅವ್ರ ಸ್ಟೇಟ್ಮೆಂಟ್ 180 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡದಂತವ್ರಿಗೆ ಸರ್ಟಿಫಿಕೇಟ್ಗಳನ್ನ ಹೆಂಗೆ ಕೊಡ್ತಾರೆ ನಮ್ಮ ಗೃಹ ಸಚಿವರು? ಕಳ್ತನ ಮಾಡಿ ಇನ್ನೊಂದರಲ್ಲಿ ಬಂದಿತ್ತು, ವಾಪಸ್ ಏನೋ 20 ಕೋಟಿ ಕಟ್ಟಿದಾರಂತೆ ವಾಪಸ್. ಆಮೇಲೆ ಕರೆಕ್ಟ್ 20 ಕೋಟಿ ಏನೋ ವಾಪಸ್ ಕಟ್ಟಿದಾರಂತೆ. ಯಾರು ಕಟ್ಟಿದ್ರು? ವಾಪಸ್ ಬಂದಿದೆ ಅಂತ ಬ್ಯಾಂಕಿಗೆ. ಅದನ್ನ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಅವ್ರು ವಾಪಸ್ ಬ್ಯಾಂಕಿಗೆ ನೀವು ಕಳಿಸಿದಾರೆ 20 ಕೋಟಿ. ಹಂಗಾರೆ ಕಳ್ತನ ಮಾಡಿಬಿಟ್ಟು, ಕಳ್ತನ ದರೋಡೆ ಎಲ್ಲ ಮಾಡಿಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ವಾಪಸ್ ದುಡ್ಡು ಕೊಡ್ತೀನಿ ಅಂದ್ರೆ ಯಾವ ಸೆಕ್ಷನ್ ಹಾಕ್ಬೇಕು ಸಿದ್ದರಾಮಯ್ಯನವರು? ಅವ್ರಿಗೆ ಯಾವ ಸೆಕ್ಷನ್ ಹಾಕ್ಬೇಕು ನೀವೇ ಹೇಳಿ. ಭಾರತ ರತ್ನ ಕೊಡಬೇಕು. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಆಯ್ತು 20 ಕೋಟಿ ವಾಪಸ್ ತರ್ತೀನಿ ಅಂತ ಹೇಳಿದಿರಲ್ಲ ನೀವೆಲ್ಲ, ಸರ್ಕಾರದ 20 ಕೋಟಿ ವಾಪಸ್ ಕೊಟ್ಟಿದ್ದಾರೆ, ಏನ್ ಬ್ಯಾಂಕಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹೇಳಿದಿರಲ್ಲ ನೀವು ಕಾಂಗ್ರೆಸ್ ಅವರು. ವಾಪಸ್ ತನ್ನಿ, ವಾಪಸ್ ತಂದಿದ್ದೀರಾ. ಹಂಗೆ ಸ್ವಲ್ಪ ಪ್ರಯತ್ನ ಮಾಡಿ. ನನ್ನ ರಿಕ್ವೆಸ್ಟ್ ಇದೆ ಅವರಿಗೆ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ, ನನ್ಗೆ ಅವನ ಪ್ರಾಣನೂ ಸ್ವಲ್ಪ ವಾಪಸ್ ತಂದ್ಬಿಡಿ ಪ್ಲೀಸ್. 20 ಕೋಟಿ ವಾಪಸ್ ತಂದಿದ್ದೀರಲ್ಲ, ಹಂಗೆ ಸ್ವಲ್ಪ ಪ್ರಯತ್ನ ಮಾಡಿ ಅವನ ಪ್ರಾಣನೂ ವಾಪಸ್ ತರಕ್ ಸಾಧ್ಯನಾ ಸಿದ್ದರಾಮಯ್ಯನವರೇ? ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಒಬ್ಬ ಅಧಿಕಾರಿಯ ಪ್ರಾಣಕ್ಕೆ ಬೆಲೆ ಇಲ್ಲ ನಿಮ್ದು. ದುಡ್ಡು ವಾಪಸ್ ಅಂತ ತರ್ತಾ ಇದ್ದೀರಿ ಅಂತ ದೊಡ್ಡದಾಗಿ ಹೇಳಿಕೆ ಕೊಡ್ತಿರಲ್ಲ, ಅವನ ಪ್ರಾಣ ವಾಪಸ್ ತರ್ತೀನಿ ಅಂತ ಹೇಳಕ್ಕೆ ಅವನ ಹೆಂಡತಿ ಮಕ್ಕಳ ಗತಿ ಏನು ಇವತ್ತು? ಅವ್ರ ಕುಟುಂಬದ ಗತಿ ಏನು? ಅವ್ರಿಗಾದಂತ ಅವಮಾನವನ್ನ ಕಟ್ಕೊಡ್ತೀರಾ ನೀವು ವಾಪಸ್ಸು? ನೋಡಿ, ಇದು ದೊಡ್ಡ ಸ್ಕ್ಯಾಂಡಲ್ ಇದು. ಈ ಹಣ ನನಗಿರುವಂತ ಮಾಹಿತಿ ಪ್ರಕಾರ, ಬೆಳಗ್ಗೆನೂ ನನ್ ಕೂಡ ಒಬ್ಬ ಸ್ನೇಹಿತರು ಫೋನ್ ಮಾಡಿದ್ರು ನನಗೆ. ಅವ್ರದ್ದು ನಿಜಾನ ಸುಳ್ಳೋ ತನಿಖೆಯಿಂದ ಬರಲಿ ಬೇಕಾದ್ರೆ. ಈ ಹಣನ ಇಷ್ಟನ್ನು ಕೂಡ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ, ಈಗ ಹೆಂಗೋ ಶೇರ್ ಬಜಾರ್ ಬಿದ್ದೋಗಿದೆ, ಈ ಶೇರ್ ಬಜಾರಲ್ಲಿ ಹಾಕಿ ಇನ್ನು 3 ತಿಂಗಳಲ್ಲಿ ಶೇರ್ ಬಜಾರ್ ರೈಸ್ ಆಗುತ್ತೆ. ಯಾಕಂದ್ರೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ
ಶೇರ್ ಬಜಾರ್ ಹೋಗ್ತೈತಲ್ಲ, ನಿಮಗೂ ಗೊತ್ತಿದೆ. ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಹೋಗುತ್ತೆ. ಇದನ್ನ ಡಬಲ್ ಆಗ್ಬಿಡ್ತತೆ. 187 ಇರೋದನ್ನ ಅದನ್ನ 350 ಆಗ್ಬಿಡುತ್ತೆ. ಅಂದ್ರೆ 3 ತಿಂಗಳಲ್ಲಿ ಡಬಲ್ ಮಾಡ್ಕೊಬಹುದು. ಆ ಸ್ಕೀಮ್ ಇದು ಬೇರೆ ರಾಜ್ಯಕ್ಕೆ ಬಂದಿದೆ. ಬಹಳಷ್ಟು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿದೆ. ಒಬ್ರು ತೆಲಂಗಾಣಕ್ಕೆ ಹೋಗಿದೆ ಅಂತಾರೆ, ಒಬ್ರು ಚೆನ್ನೈಗೆ ಹೋಗಿದೆ ಅಂತಾರೆ. ಅಕೌಂಟ್ಗಂತೂ ಬೇರೆ ಟ್ರಾನ್ಸ್ಫರ್. ಇದ್ರ ಹಿಂದೆ ಇರೋ ಜಾಲ ಇದು. ಹಿಂದೆ ಇರೋಂತ ಜಾಲ ಈ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನ ಲೂಟಿ ಮಾಡಿ ಮತ್ತೇನಾದ್ರೂ ಆಚೆ ಬಂದ್ರೆ, ಇದು ಬಂದಿಲ್ಲ ಅಂದ್ರೆ ಹಂಗೆ ಮುಚ್ಚಾಕ್ಬಿಡೋದು. ಇದು ಮತ್ತೆ ಬಂದ್ರೆ ಮತ್ತೆ ಅಲ್ಲಿಂದ ವಾಪಸ್ ತಗೊಳ್ಬೇಕು ಅನ್ನೋ ಸ್ಕೀಮ್ ಇರ್ಬೋದು ಅಂತ ಯಾರೋ ಒಬ್ಬರು ನನಗೆ ಫೋನ್ ಮಾಡಿ ಹೇಳಿದ್ರು. ಅಂದ್ರೆ ಇದರಿಂದ ದೊಡ್ಡ ಜಾಲ ಇದೆ. ಕರ್ನಾಟಕದಲ್ಲ, ಇದು ಆಂಧ್ರಾಗ ಹೋಗಿದೆ, ತಮಿಳ್ನಾಡಿಗೆ ಹೋಗಿದೆ. ಈ ತರದೆಲ್ಲ ಜಾಲ ಇರೋದ್ರಿಂದ ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಿದ್ರೆ ಇದರಿಂದ ಸತ್ಯಾಸತ್ಯತೆ ಹೊರಬರಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ವಿಚಾರಗಳನ್ನ ನಮ್ಮ ಪಾರ್ಟಿ ಇದನ್ನ ಕರ್ನಾಟಕದ 187 ಕೋಟಿ ಹಣವನ್ನ ಲೂಟಿ ಮಾಡೋದನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ನಮ್ಮ ಪಾರ್ಟಿಯಲ್ಲಿ ಇದು ಚರ್ಚೆಯಾಗಿ ಡಿಸಿಷನ್ ಆಗಿದೆ. ಕರ್ನಾಟಕದಲ್ಲ, ದಲಿತರ ಹಣ. ದಲಿತರ ಹಣ, ಅದರಲ್ಲೂ ದಲಿತರ ಹಣವನ್ನ ಲೂಟಿ ಮಾಡದಂತದ್ದನ್ನ ಯಾವುದೇ ಕಾರಣಕ್ಕೂ ಬಿಜೆಪಿಯ ಎಲ್ಲ ನಮ್ಮ ಹಿರಿಯ ನಾಯಕರು ಚರ್ಚೆ ಮಾಡಿದ್ರಿ. ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಟ್ ಎನಿ ಕಾಸ್ಟ್. ಇದನ್ನ ಅವರ ರಾಜೀನಾಮೆ, ಫಸ್ಟ್ ಮುಖ್ಯಮಂತ್ರಿ ರಾಜೀನಾಮೆ, ಮಂತ್ರಿದಂತೂ ರಾಜೀನಾಮೆ ಆಗಲೇಬೇಕು. ಹಾಗೆ ಆಗ್ತೈತೆ, ಆಗ್ಲೇಬೇಕು. ಇಲ್ಲ ಬಿಡಲ್ಲ, ನಾವು ಆಗ್ಲೇಬೇಕು. ನಾವು ಸರ್ಕಾರಕ್ಕೆ ಗಡುವನ್ನ ಕೊಡ್ತಾ ಇದ್ದೀರಿ. 6ನೇ ತಾರೀಕು ಒಳಗಡೆ ಮಂತ್ರಿಯ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧವಾದಂತ ದಲಿತರ ಹಣವನ್ನ ನುಂಗಿದಂತ ಕಾಂಗ್ರೆಸ್ ಅನ್ನೋ ಬ್ಯಾನರ್ ಅಡಿಯಲ್ಲಿ ಹೆಡ್ಲೈನ್ಸ್, ದಲಿತರ ಹಣವನ್ನ ನುಂಗಿದ ಕಾಂಗ್ರೆಸ್ ಸರ್ಕಾರ ಅನ್ನೋ ಬ್ಯಾನರ್ ಅಡಿಯಲ್ಲಿ ನಾವು ದೊಡ್ಡ ಹೋರಾಟವನ್ನ ಇಡೀ ರಾಜ್ಯವ್ಯಾಪಿ ನಾವು ಮಾಡ್ತೀರಿ. 6ನೇ ತಾರೀಕುವರೆಗೂ ನಮ್ಮ ರಾಜ್ಯದ ಅಧ್ಯಕ್ಷರು ನನ್ನ ಬೆಳಗ್ಗೆನೂ ಕೂಡ ನನಗೆ ಫೋನ್ ಮಾಡಿದ್ರು. ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀನಿ. ನಮ್ಮ ಸಿಟಿ ರವಿಯವರು, ನಮ್ಮ ಕಾರಜೋಳ ಅವರು, ಇವರೆಲ್ಲರ ಜೊತೆ ಚರ್ಚೆ ಮಾಡಿ ಇಡೀ ಪಾರ್ಟಿ ಇದನ್ನ ಸವಾಲಾಗಿ ನಾವು ತೆಗೆದುಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ದಲಿತರ ಹಣವನ್ನ ನುಂಗಿದಂತ ಟಕ್ ಅಂತ ದಲಿತರ ಹಣವನ್ನ ಟ್ರಾನ್ಸ್ಫರ್ ಮಾಡದಂತ ಕಾಂಗ್ರೆಸ್ಗೆ ಟಕ್ ಅಂತ ಅಧಿಕಾರದಿಂದ ಇಳಿಸುವಂತ ದಿನ ದೂರ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗಾಗಲೇ ಅದನ್ನ ಬಂಧಿಸಬೇಕು. ಇದು ಮುಗಿದ್ರೆ ಆಮೇಲೆ ಅದಕ್ಕೆ ಬರ್ತೀನಿ. ಇದು ಮುಗಿಸ್ಬಿಡಿ, ಏನಾನ ಇದ್ರೆ ಈ ಕ್ವಶನ್ಸ್ ಎಲ್ಲ ಮುಗಿಸ್ಬಿಡಿ. ಬೇರೆ ಬೇರೆ ಇನ್ನ ಪ್ರಶ್ನೆಗಳಿದ್ರೆ ಹೇಳ್ತಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ನಾನು ಫೋನ್ ಮಾಡಿದೆ ಬೆಳಗ್ಗೆನೂ, ನಾನು ಅವ್ರ ಜೊತೆ ಮಾತಾಡಿದೆ. ನಾನು ಹೋಗ್ತಾ ಇದ್ದೀನಣ್ಣ, ನಾನು ಹೋಗಿ ಬರ್ತೀನಿ, ನೀವು ಪತ್ರಿಕಾಗೋಷ್ಠಿಯನ್ನ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ನಾನು ಬರ್ತೀನಿ ಅಂತ ಹೇಳಿದ್ದೆ. ನಾನು ಹೋಗ್ತಾ ಇದ್ದೀನಿ, ನೀವು ಪತ್ರಿಕಾಗೋಷ್ಠಿ ಮಾಡಿ ಅಂತ ಹೇಳಿದ್ದಾರೆ. ಮುಂದೆ ಇದರ ಹೋರಾಟ ರೂಪರೇಖೆಗಳು ಫಿಕ್ಸ್ ಆದಾಗ ನಾನು ಕೂಡ ಹೋಗ್ತೀನಿ. ಈಗಾಗಲೇ ನಮ್ಮ ಅಲ್ಲಿನ ಶಾಸಕರು ಈಗಾಗಲೇ ನಮ್ಮ ಶಾಸಕರು ಅಲ್ಲಿ ಚಿನ್ನು ಅವರು ಭೇಟಿ ಮಾಡಿ ಹೋಗಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ನಾನಿವತ್ತು ಬರ್ತೀನಿ ಅಂತ ಹೇಳಿದೆ. ರಾಜ್ಯಾಧ್ಯಕ್ಷರು ಇಲ್ಲ ನಾನು ಹೋಗ್ತೀನಿ, ಮುಂದೆ ನಿಯೋಗ ಮಾಡ್ಕೊಂಡು ನಾವು ಹೋಗೋಣ ಅಂತ ಹೇಳಿದ್ದಾರೆ. ಅದ್ರ ಶಿವಮೊಗ್ಗದಲ್ಲಾಗಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ಅಲ್ಲಿ ಹೋಗಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ, ಚಿನ್ನು ಅಂದ್ರೆ ಚನ್ನಬಸಪ್ಪನವರು MLA ಅವರು, ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ನೆಕ್ಸ್ಟ್ ಕೋಆರ್ಡಿನೇಷನ್ ಸಮಸ್ಯೆ ಏನಾದ್ರು ಇದೆಯಾ ಅಂತ. ಯಾಕೆಂದ್ರೆ ಕಾಂಗ್ರೆಸ್ ಎಷ್ಟು ನೀಟಾಗಿ ಒಂದು ಪ್ರದೇಶನ ತಾರ್ಕಿಕ ಅಂತ ಕರೆದುಕೊಂಡು ರಾಜಧಾನಿ ನಿಮ್ಮಲ್ಲಿ ಚೌಚೌ ಆಗಿದ್ದೀರಾ ಅಂತ, ಎಲ್ಲ ಚೌಚೌಗೋಸ್ಕರ ಅಲ್ಲೊಂದು ಕಡೆ ಇನ್ನೊಂದು ಕಡೆ ಒಟ್ಟಾಗಿಲ್ವಾ ಅಂತ ನಿಮ್ಮ ಹೋರಾಟ? ನಮ್ಮ ಹೋರಾಟ ಯಾವ ತರ ಮಾಡ್ಬೇಕು? ಯಾಕಂದ್ರೆ ಇದನ್ನ ರಾಜೀನಾಮೆ ನಾವು ಪಡಿಲೇಬೇಕು, ಪ್ರಶ್ನೆನೇ ಇಲ್ಲ. ಇದೇನೋ ಒಂದಿನ ಮಾಡಿ ಪ್ರತಿಭಟನೆ ಮಾಡಿ ಬಿಡುವಂತದ್ದಲ್ಲ ಇದು.
ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಹಂತ ಹಂತವಾಗಿ ಯಾವ ಮಾಡಬೇಕು ಅಂತ ಈಗಾಗಲೇ ಪಾರ್ಟಿಯಲ್ಲಿ ಕೂತು ಚರ್ಚೆ ಮಾಡಿ ದಿನಾಂಕಗಳನ್ನ ಚರ್ಚೆ ಮಾಡಿ ಯಾವ್ಯಾವ ರೀತಿ ಈಗಾಗಲೇ ಬಳ್ಳಾರಿಯಲ್ಲೂ ಹೋರಾಟ ಶುರು ಮಾಡಿದೆ. ನಿನ್ನೆ ಹೋರಾಟ ಶುರುವಾಗಿದೆ ಬಳ್ಳಾರಿಯಲ್ಲೂ ಕೂಡ, ಶಿವಮೊಗ್ಗದಲ್ಲಿ ಹೋರಾಟ ಆಗಿದೆ. ಎಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಈ ವಿಚಾರವಾಗಿ ಎಲ್ಲರೂ ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ ಸರ್. ಪಾರ್ಟಿ ಒಳಗಡೆ ಅಶೋಕ್, ವಿಜೇಂದ್ರ ಮತ್ತೆ ಸಿದ್ದರಾಮಯ್ಯ ಸರ್ ಬಿಟ್ರೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಸರ್. ಇಡೀ ಜಿಲ್ಲೆಯಲ್ಲಿ ಏನು ಅರ್ಥ ಆಗಿಲ್ಲ. ನೀವು 3 ಜನ ಬಿಟ್ಟು ಬೇರೆ ಮಾತಾಡ್ತೀನಿ. ವಿಚಾರವಾಗಿ ಹೋರಾಟವನ್ನು ಮಾಡ್ತಿದ್ದೀರಾ? ಇಲ್ಲ ಇಲ್ಲ, ಈಗ ನೋಡಿ, ನಾವು 3 ಜನ ಅಲ್ಲ. ನಿನ್ನೆನೂ ಕೂಡ ಕಾರಜೋಳ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಿನ್ನೆ ಅಶ್ವಥ್ ನಾರಾಯಣ ಅವರು ಮಾತಾಡಿದ್ದಾರೆ. ನಮ್ಮ ಶ್ರೀನಿವಾಸ್ ಪೂಜಾರರು ಮಾತಾಡಿದ್ದಾರೆ. ಮತ್ತೆ ಇವತ್ತು ಎಲ್ಲ ಕಡೆನೂ ಮಾಧ್ಯಮದ ಪ್ರೆಸ್ ಮೀಟ್ ಇದೆ. ಎಲ್ಲ ಕಡೆನೂ ಕೂಡ ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಇದೆ, ಹುಬ್ಬಳ್ಳಿಯಲ್ಲಿ ಪ್ರೆಸ್ ಮೀಟ್ ಇದೆ, ಕಲಬುರಗಿಯಲ್ಲಿ ಪ್ರೆಸ್ ಮೀಟ್ ಇದೆ. ನಾನು ಬೆಂಗಳೂರು ಹೋರಾಟದಲ್ಲೂ ನಾನು ಇದ್ರ ಬಗ್ಗೆನೇ ಫಸ್ಟ್ ಪ್ರಸ್ತಾವನೆ ಕೂಡ ಮಾಡಿದೆ. ಬಿಡೋ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಸ್ಟ್ರಾಟಜಿಯನ್ನ ಮಾಡಿದಿರಿ, ಹೆಂಗೆ ರಾಜೀನಾಮೆಯನ್ನ ಪಡಿಬೇಕು ಅನ್ನೋದಕ್ಕೆ. ಒಂದು ದಿನಕ್ಕೆ ಮಾಡಿ ಒಂದೇ ದಿನ ಅವತ್ತು ಮಾಡಿ ಒಂದೇ ದಿನಕ್ಕೆ ಮುಗಿಸ್ಕೊಂಡು ಹೋಗೋದಲ್ಲ ಇದು. ಏನು ಇಲ್ಲ, ನಾವೇನ್ ಮಾಡ್ತಿರೋ ಅದೆಲ್ಲ ಚರ್ಚೆ ಮಾಡಿ ಪಾರ್ಟಿಯ ಲೆವೆಲ್ ಚರ್ಚೆ ಮಾಡಿ ನಾವು ಮಾಡಿದಿರಿ. ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡೋವರೆಗೂ ವಿರಮಿಸುವುದೇ ಇಲ್ಲ, ವಿರಮಿಸುವ ಪ್ರಶ್ನೆನೇ ಇಲ್ಲ. ಇಲ್ಲ ನೋಡಿ, ಮಂತ್ರಿ ಏನಿದ್ದಾರೆ ಆ ಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದಾಗಿರೋದು ಅವ್ಯವಹಾರ ಆಗಿರೋದು ನಿಜ ಅಂತ ಹೇಳಿದ್ದಾರೆ. ಅವ್ಯವಹಾರ ಆಗಿರೋದು ನಿಜ ಅಂತ ಅವರೇ ಒಪ್ಕೊಂಡ್ಮೇಲೆ ಪ್ರಶ್ನೆನೇ ಇಲ್ಲ, ಅವ್ರು ರಾಜೀನಾಮೆ ಕೊಡಲೇಬೇಕು. ಕೊಡೋವರೆಗೂ ಬಿಜೆಪಿ ಬಿಡಲ್ಲ. ಕಾಯಿರಿ, ಇದ್ರ ಬಗ್ಗೆ ಇನ್ನೂ ನಾವು ಇನ್ನೂ ದೊಡ್ಡ ಹೋರಾಟವನ್ನ ಮಾಡ್ತೀರಿ. ಯಾವ ರೀತಿ ಹೋರಾಟವನ್ನ ಮಾಡ್ತೀರಿ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ನಾವೆಲ್ಲರೂ ಕೂಡ ಒಟ್ಟಿಗೆ ಈ ವಿಚಾರವನ್ನ ಪ್ರಸ್ತಾವನೆ ನಾವು ಮಾಡಿದಿರಿ. ಅದೇ ರೀತಿ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಅಲ್ರಿ, 187 ಕೋಟಿ ರೂಪಾಯಿ ಹಗರಣ ಸರ್ಕಾರಕ್ಕೆ ಗಂಭೀರ ಅಂತ ಅನಿಸ್ಲಿಲ್ಲ ಅಂದ್ರೆ ಇನ್ಯಾವುದನ್ನು ಗಂಭೀರ ಅಂತ ತೆಗೆದುಕೊಳ್ತಾರೆ ಇವರು? ಪರಿಶಿಷ್ಟ ಪಂಗಡದ ಹಣ ವರ್ಗಾವಣೆ ಆಗಿರೋದು ಗಂಭೀರ ಅಲ್ವಾ ಇವರಿಗೆ? ಯಾವುದನ್ನು ಗಂಭೀರವಾಗಿ ತಗೋತಾರೆ ಇವರು? ಆ ಡೆತ್ ನೋಟ್ ನಲ್ಲಿ ಚಂದ್ರಶೇಖರನ್ ಬರೆದಿರುವಂತಹ ಡೆತ್ ನೋಟ್ ಅಲ್ಲಿ ಎನ್ ನಾಗರಾಜ್ ಅನ್ನುವಂತ ಹೆಸರು ಉಲ್ಲೇಖ ಆಗಿದೆ. ಯಾರು ಎನ್ ನಾಗರಾಜು? ನನಗಿರೋ ಮಾಹಿತಿ ಮತ್ತು ನನಗಿರುವಂತ ಮಾಹಿತಿ ಪ್ರಕಾರ ಅವರು ನಾಗೇಂದ್ರ ಅವರ ಬಿಸ್ನೆಸ್ ಪಾರ್ಟ್ನರ್. ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತ. ಒಂದೇ ಸ್ಪೆಷಲ್ ಫ್ಲೈಟ್ ನಲ್ಲಿ ಒಟ್ಟಿಗೆ ಹೋಗಿದ್ದಾರೆ. ದೋಸ್ತಿ ಇಲ್ಲದೆ ಇದ್ದವರು, ಫ್ರೆಂಡ್ಶಿಪ್ ಇಲ್ಲದೆ ಇದ್ದವರು ಸ್ಪೆಷಲ್ ಫ್ಲೈಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇದೆಯಾ? ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯಿಂದ ಸಿದ್ದರಾಮಯ್ಯನವರ ಸಮಕ್ಕೆ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದಾರೆ ಮನೆ ಒಳಗಡೆಯಿಂದ. ಆ ಫೋಟೋ ನನ್ನ ಹತ್ರ ಲಭ್ಯ ಇದೆ. ಅಂದ್ರೆ ಕಳಿಸ್ತೀರಿ ಬಿಡಿ ನಿಮಗೆ. ನೋಡಿ, ಈ ಮನುಷ್ಯ ಹೇಳ್ತೀವಿ ನೋಡಿ, ಡಿಸಿಎಂ ಜೊತೆಗಿರೋದು. ಹಾಗೆ ಡಿಸಿಎಂ ಜೊತೆಗೆ ಒಟ್ಟಿಗೆ ಸ್ಪೆಷಲ್ ಏರ್ಕ್ರಾಫ್ಟ್ ಒಳಗಡೆ ಹೋಗ್ತಾರೆ. ಅಲ್ಲಿ ಒಳಗಡೆಯಿಂದಲೂ ಒಂದು ಫೋಟೋ ತೆಗೆದಿದ್ದಾರೆ. ಆ ಫೋಟೋನು ನಿಮಗೆ ಕಳಿಸ್ಕೊಡ್ತೀನಿ. ಹಾಗೇನೆ ನಾಗೇಂದ್ರ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಇವ್ರ ಜೊತೆನಲ್ಲಿ ವ್ಯವಹಾರ ಇದೆ ನಾಗೇಂದ್ರ ಅವ್ರದ್ದು ಅಂತ ಮಾಹಿತಿ ಬಂದಿದೆ. ಮೌಖಿಕ ಸೂಚನೆಗೆ ಇನ್ನೇನು ಸಾಕ್ಷಿ ಬೇಕು? ನೀವು ಯೋಚನೆ ಮಾಡ್ರಿ. ಒಂದ್ ಸಣ್ಣ ಸಹಾಯ ಮಾಡಿ ಅಂತಂದ್ರೆ ಕಾನೂನು ಪ್ರಕಾರವಾಗಿರೋದನ್ನ ಮಾಡಕ್ ತಯಾರಾಗದೇ ಇರುವಂತ ಮನಸ್ಥಿತಿ ಇರುವಂತ ಇವತ್ತಿನ ಬ್ಯೂರೋಕ್ರಸಿ 187 ಕೋಟಿ ರೂಪಾಯಿನ ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ರೆ ವಿತೌಟ್ ಪೊಲಿಟಿಕಲ್ ಸಪೋರ್ಟ್ ಇಸ್ ಇಟ್ ಪಾಸಿಬಲ್? ಇದು ಸಾಧ್ಯ ಇದೆಯಾ? ಪೊಲಿಟಿಕಲ್ ಇಲ್ದೇನೆ, ಸಪೋರ್ಟ್ ಇಲ್ದೇನೆ. ಇದರಲ್ಲಿ ಕಾಣದ ಕೈಗಳು ಇದಾವೆ, ಕಾಣುವ ಕೈಗಳು ಇದಾವೆ. ಕಾಣುವ ಕೈ ಕಾಂಗ್ರೆಸ್, ಕಾಣದ ಕೈಗಳು ಪತ್ತೆ ಆಗಬೇಕು. ಯಾರ ಅಕೌಂಟ್ಗೆ ಹೋಗಿದೆ, ಅಲ್ಲಿಂದ ಎಲ್ಲಿ ಡ್ರಾ ಆಗಿದೆ, ಅದೆಲ್ಲ ಪತ್ತೆ ಆಗಬೇಕು. ಇನ್ನೂ ನಾಗೇಂದ್ರ ಅವರನ್ನ ಇವ್ರು ರಕ್ಷಣೆ ಮಾಡಿದ್ರೆ
ಇದರಲ್ಲಿ ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾತ್ರನೂ ಇದೆ ಅಂತ. ರಾಜೀನಾಮೆ ಕೊಟ್ಟಿದ್ರು. ಅವ್ರ ಪಾತ್ರ ಇಲ್ಲ ಅಂದ್ರೆ ಈ ಕ್ಷಣದಲ್ಲಿ ರಾಜೀನಾಮೆ ತಗೊಂಡ್ಲಿ, ಅವ್ರ ಪಾತ್ರ ಇಲ್ಲ ಅಂದ್ರೆ ಈಗಲೇ ಎಫ್ಐಆರ್ ಹಾಕಿ. ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದು. ಇದ್ರ ಮೇಲೂ ಎಫ್ಐಆರ್ ಹಾಕಲ್ಲ ಅಂದ್ರೆ ನಮ್ಗೆ ಅನ್ಸುತ್ತೆ ಇದ್ರಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇವರೆಲ್ಲರದ್ದು ಪಾತ್ರ ಇದೆ, ಸರ್ಕಾರನೇ ವಜಾ ಮಾಡಿ ಅಂತ ನಾವು ಹೋರಾಟ ಮಾಡ್ತೀವಿ. ಇಲ್ಲಿ ಸಚಿವರು ತಮ್ಮನ್ನ ಉಳಿಸ್ಕೊಳ್ಳೋಕೋಸ್ಕರ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ನುವಂತ ಮಾತಿದೆ. ಅಲ್ರಿ, ಸಚಿವರು ತಲೆದಂಡನೂ ಆಗಬೇಕು, ಅಧಿಕಾರಿಗಳು ತಲೆದಂಡನೂ ಆಗಬೇಕು. ನಾನು ಟೆಲಿಕಾಸ್ಟ್ ಮಾಡಲ್ಲ, ಅಷ್ಟು ಸಮಯ ಇದೆಯಾ ನಿಮ್ಗೆ? ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಸಂದರ್ಭದಲ್ಲಿ ಅನ್ನೋದನ್ನ ನೀವು ಪಬ್ಲಿಕ್ ಡೊಮೈನ್ ಅಲ್ಲೇ ಇದೆ, ನೀವೇ ಟೆಲಿಕಾಸ್ಟ್ ಮಾಡಿದ್ದೀರಿ. ಒಂದ್ಸರಿ ಟೆಲಿಕಾಸ್ಟ್ ಮಾಡಿ ಯಾರಾದ್ರೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವ್ರ ಹೇಳಿಕೆಯನ್ನ ಕಿವಿಗೆ ಕೇಳಿಸಿ, ಅವ್ರಿಗೆ ಜಾಣ ಮರವೂ ಇದೆ. ಅವತ್ತು ವಿತೌಟ್ ವರ್ಕ್ ಆರ್ಡರ್, ವಿತೌಟ್ ಸ್ಯಾಂಕ್ಷನ್, ವಿತೌಟ್ ಅಗ್ರಿಮೆಂಟ್ ಕೆಲಸ ಮಾಡಿದಾಗ ಬೀಳ್ಕೊಡಿ ಅಂತ ಡಿಮಾಂಡ್ ಇಟ್ಟು ಅದು ಕಾನೂನು ಪ್ರಕಾರ ಕೊಡಕ್ ಬರಲ್ಲ ಅಂತ ಹೇಳಿದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ. ಇದು ದಲಿತರ ಕಲ್ಯಾಣಕ್ಕೆ ಬಳಕೆ ಆಗ್ಬೇಕಾದ ಹಣ, ಅವ್ರ ಭೂ ಒಡೆತನ ಯೋಜನೆಗೆ, ಗಂಗಾ ಕಲ್ಯಾಣಕ್ಕೆ, ವಾಹನ ಖರೀದಿಗೆ ಬಳಕೆ ಆಗ್ಬೇಕಾದ ಹಣ. ಹೆಂಗ್ರಿ ಚಾಲ್ತಿ ಖಾತೆಯಿಂದ ನಕಲಿ ಖಾತೆಗೆ ವರ್ಗಾವಣೆ ಮಾಡಕ್ಕೆ ಅವಕಾಶ ಇದೆ? ನಿಗಮದ ನಿಯಮಗಳು ಅದಕ್ಕೆ ಅವಕಾಶ ಕೊಡ್ತಾವ? ಇದು ಗಂಭೀರ ಅಲ್ವಾ? ಗಂಭೀರ ಅಲ್ಲ ಅಂದ್ರೆ ಹಗಲ್ದೊರೊಳಗೆ ಇಳಿದಿದ್ದಾರೆ ಇವರು ಅಂತ ಹೇಳಿ ಯಾವ ಹಣ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿ ತಗೊಂಡು ಹೋಗ್ಬೋದಾ? ಇನ್ಯಾವ್ದು ಗಂಭೀರವಾಗತ್ತೆ ಇವರಿಗೆ? ಲೂಟಿ ಹೊಡೆದಿದ್ ಗಂಭೀರ ಅಲ್ಲ ಅಂದ್ರೆ ಬಂಡರು ಮಾತ್ರ ಈ ರೀತಿ ಮಾತಾಡೋದು. ಯಾರಿಗೆ ಬಂಡತನ ಇರುತ್ತೆ, ಅತಿ ಭ್ರಷ್ಟರು ಇರ್ತಾರೆ, ಅವರು ಮಾತ್ರ ಈ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ. ಈ ರೀತಿ ಸಮರ್ಥನೆ ಮಾಡ್ಕೊಳಕ್ ಹೊರಟೋದ್ ನೋಡಿದ್ರೆ ಇವರು ಬಂಡರು ಇದ್ದಾರೆ, ಅತಿ ಭ್ರಷ್ಟರು ಇದ್ದಾರೆ. ಇಲ್ಲಿ ಒಂದು ನಿಮಿಷ ಒಂದು ಕ್ಲಿಯರ್ ಮಾಡ್ತೇನೆ. ಈಗಾಗಲೇ ಎಷ್ಟೇ ನಿಗಮದ ಜನರಲ್ ಮ್ಯಾನೇಜರ್ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ, ಎಫ್ಐಆರ್ ಕೂಡ ಆಗಿದೆ. ಬ್ಯಾಂಕ್ ಅಧಿಕಾರಿಗಳು ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ಇರುವುದರಿಂದ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಬ್ಯಾಂಕಿಂಗ್ ಅಧಿಕಾರಿಗಳು ಸೇರುವುದರಿಂದ ಇದರ ಇನ್ವೆಸ್ಟಿಗೇಷನ್ ಸಿಒಡಿಯಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಿಬಿಐ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ನಂಬರ್ 1. ಇನ್ನೊಂದು, RBI ಕೆಳಗಡೆ ಬ್ಯಾಂಕ್ ವಿಜಿಲೆನ್ಸ್ ಅಂತ ಇದೆ, ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ RBI ಕೆಳಗಡೆ. ಕೂಡಲೇ RBI ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ದವರು ಕೂಡ ಇದರ ಇನ್ವೆಸ್ಟಿಗೇಷನ್ ದಲ್ಲಿ ಭಾಗವಹಿಸಬೇಕು, ಇಂಟರ್ವ್ಯೂನ್ ಆಗಬೇಕು ಅಂತ ಹೇಳಿ ಒತ್ತಾಯ. ನಾವು MLA ಇದು ಪ್ರತಿಭಟನೆ ಮಾಡಬೇಕು. ಇನ್ನೊಂದು, ಇವತ್ತು ಕಾಂಗ್ರೆಸ್ ಸರ್ಕಾರ, ನಮ್ಮ ಕಾರ್ಯಕರ್ತರು ಇವತ್ತು ಮುಖ್ಯಮಂತ್ರಿಯ ಮನೆಯನ್ನ ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಪೊಲೀಸರು ದೌರ್ಜನ್ಯ ಮಾಡಿ ಅವ್ರನ್ನೆಲ್ಲರನ್ನು ಬಂಧಿಸಿ ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ. ಅಲ್ಲೂ ಕೂಡ ಒಂದು ರೀತಿ ಅವೇಳನ ಮಾಡುವಂತ ಪದಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ. ಇವತ್ತು ನಮ್ಮ ಬಿಜೆಪಿಯ ಕಾರ್ಯಕರ್ತರು ಮುಖ್ಯಮಂತ್ರಿಯ ಮನೆಯನ್ನ ಮುತ್ತಿಗೆಯನ್ನ ಹಾಕಿದ್ದಾರೆ. ಬೆಳಗ್ಗೆ ಈಗ ಬಂಧಿಸಿದ್ದಾರೆ. ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಈಗ ನಮ್ಮ ರಾಜ್ಯ ಅಧ್ಯಕ್ಷರು ಜೊತೆ ಮಾತಾಡಿ ಮತ್ತೆ ನಮ್ಮೆಲ್ಲ ಶಾಸಕರು, ನಮ್ಮ ಎಲ್ಲ ನಾಯಕರುಗಳು ಕೂಡ ಈ ಪ್ರತಿಭಟನೆಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇನ್ನು ಒಂದು ದಿನದಲ್ಲೇ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀರಿ, ಮಾತಾಡ್ತೀರಿ ಅವ್ರ ಜೊತೆ. ನಮ್ಮೆಲ್ಲ ಶಾಸಕರು ಎಲ್ಲಿ ಧರಣಿ ಮಾಡಬೇಕು, ಹೋರಾಟವನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ಮಂತ್ರಿ ರಾಜೀನಾಮೆ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಬಿಜೆಪಿ ವಿರಮಿಸುವುದಿಲ್ಲ ಅನ್ನೋದು ಸ್ಪಷ್ಟವಾದಂತ ಉತ್ತರವನ್ನ ನಾನು ಕೊಡ್ತಾ ಇದ್ದೀನಿ. ನೋಡಿ, ನಾವು ಚುನಾವಣಾ ಹೊಂದಾಣಿಕೆ ಆಗಿದೆ, ಹೊಂದಾಣಿಕೆಯ ಚುನಾವಣೆ ನಡೆದಿದೆ ಅಷ್ಟೇ. ಯಾವ್ಯಾವ್ದು ಹೋರಾಟಕ್ಕೆ ಯಾವ ರೀತಿ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿದೆ ಈಗಾಗಲೇ ಅವರು ಕೂಡ ಪತ್ರಿಕೆಯಲ್ಲಿ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜಂಟಿಯಾಗಿ ಇದನ್ನ ಹೋರಾಟ ಮಾಡುವಂತದಕ್ಕೂ ಕೂಡ ನಾನು ಕುಮಾರಸ್ವಾಮಿ ಅವರ ಜೊತೆ ಮಾತಾಡ್ತೀನಿ.